ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮೈಲಿ ಈಗ ವಿಲನ್ ರವರು 2 ಟೀಮ್ಗಳಾಗಿ ಮಾಡಿದ್ದಾರೆ. ಯಾವ ಟೀಮ್ ಅಂದರೆ ಅಶ್ವಿನಿ ಹಾಗೂ ರಜತ್ ಟೀಮ್ ಮಾಡಿದ್ದಾರೆ. ಇದು ಚಾಲೆಂಜ್ ಟಾಸ್ಕ್ ಆಗಿರೋ ಕಾರಣ ಅಂದರೆ ಈಗ ವಿಲನ್ ಅವರು ಒಂದು ಚಾಲೆಂಜ್ ಕೊಡ್ತಾರೆ. ಅದನ್ನ ಇವ್ರು ಯಾರು ಒಪ್ಕೊಳ್ತಾರೋ ಅವ್ರು ಸಡನ್ ಆಗಿ ಬಜರ್ ಹೊಡಿಬೇಕಾಗುತ್ತೆ. ಯಾರು ಫಸ್ಟ್ ಬಜರ್ ಹೊಡಿತಾರೋ ಅವರು ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಅವ್ರು ಏನಾದರೂ ಚಾಲೆಂಜ್ ಕೊಡ್ಬೋದು, ಬಟ್ ಅವ್ರು ಮಾಡಬೇಕಾಗುತ್ತೆ. ಈಗ ಎ ತಂಡ ಅಶ್ವಿನಿ ಅವ್ರ ತಂಡ ಆಗಿದೆ. ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಸುರಾಜ್, ಮಾಳು, ಸ್ಪಂದನ, ಧ್ರುವನ್, ರಕ್ಷಿತಾ 6 ಜನ ಇದ್ದಾರೆ ಅಶ್ವಿನಿ ಅವ್ರನ್ನ ಸೇರಿ. ಇನ್ನೊಂದು ಬಿ ತಂಡ ರಜತ್ ರವರ ತಂಡ. ಇಲ್ಲಿ ಗಿಲ್ಲಿ, ರಘು, ಧನುಷ್, ರಾಶಿಕಾ, ಕಾವ್ಯ ಹಾಗೂ ರಜತ್, ಇಲ್ಲಿ ಒಟ್ಟು 6 ಜನ ಇದ್ದಾರೆ. ಎ ತಂಡ ಮತ್ತು ಬಿ ತಂಡ ಒಟ್ಟು 2 ತಂಡಗಳನ್ನಾಗಿ ಮಾಡಿದ್ದಾರೆ. ಮೊದಲಿಗೆ ವಿಲನ್ ಅವರು ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಅದೇನಂದರೆ ಯಾರಾದರೂ ಒಬ್ಬರು ಟ್ಯಾಟೋ ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಶ್ವಿನಿ ಹಾಗೂ ರಜತ್ ರವರು ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು ಬಜರ್ ಹೊಡೆದ್ಬಿಡ್ತಾರೆ. ಮೊದಲು ರಜತ್ ರವರು ಅವರೇ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಅಂದರೆ ಬಿಗ್ ಬಾಸ್ ಲೋಗೋ ಇದೆಯಲ್ಲ, ಐಸ್ ಲೋಗೋ, ಅದನ್ನೇ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ರಜತ್ ರವರು. ಬೇರೆ ಯಾರು ಹಾಕಿಸ್ಕೊಳ್ಳಲ್ಲ ಅಂತಾರೆ. ಸೊ ಅದಕ್ಕೋಸ್ಕರ ಅವರೇ ಹಾಕಿಸ್ಕೊಳ್ತಾರೆ. ಇನ್ನು 2ನೇ ಚಾಲೆಂಜ್ ಬಂದು ನಿಮ್ಮ ಫೀಮೇಲ್ ಪ್ಲೇಯರ್ ಇದಾರಲ್ಲ ಅವ್ರುಗಳಲ್ಲಿ ಯಾರು ಒಬ್ರು ತಲೆಗೆ ಕಲರ್ ಹಾಕೋಬೇಕು ಅಂತ. ಗ್ರೀನ್ ಮತ್ತು ಗೋಲ್ಡ್ 2 ಮಿಕ್ಸ್ ಇರೋ ಥರ ಅದನ್ನು ಹಾಕೋಬೇಕಾಗುತ್ತೆ. ಏರ್ ಕಲರ್ ಅಂತಾರೆ. ಅಲ್ಲಿ ಸಡನ್ನಾಗಿ ಬಜರ್ ಹೊಡೆದ್ಬಿಡ್ತಾರೆ ರಜತ್ ಅವರು. ಸೊ ರಾಶಿಕನ್ ಫಸ್ಟ್ ಅವ್ರು ಗ್ರೂಪಲ್ಲಿ ಕೇಳ್ತಾರೆ. ರಾಶಿಕಾ ಮತ್ತು ಕಾವ್ಯ ಇಬ್ಬರು ಇದ್ದಾರೆ ಅವ್ರ ಟೀಮಲ್ಲಿ ಹೆಣ್ಮಕ್ಳು. ಸೊ ಅದಕ್ಕೋಸ್ಕರ ಕೇಳ್ತಾರೆ. ರಾಶಿಕಾ ಇಲ್ಲ ನಾನು ಮಾಡೋದಿಲ್ಲ, ನಾನು ಒಪ್ಕೊಳ್ಳೋದಿಲ್ಲ ಅಂತಾಳೆ. ಅವ್ರು ಸ್ವಲ್ಪ ಸ್ಟೈಲಿಶ್ ಆಗಿರೋದು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅವಳು ಏರೆಲ್ಲ ಹಾಳು ಮಾಡ್ಕೊಳ್ಳೋದು ಇಷ್ಟ ಇರಲ್ಲ. ಸೊ ನಾನು ಒಪ್ಕೊಳ್ಳೋದು, ನಾನು ಮಾಡಲ್ಲ ಏರ್ ಕಲರ್ ಎಲ್ಲ ಅಂತಾಳೆ. ನಂತರ ಕಾವ್ಯನ ಹೆಂಗೋ ಫೋರ್ಸ್ ಮಾಡಿ ಒಪ್ಪಿಸ್ತಾರೆ ರಜತ್ ಅವರು. ಓಕೆ ಅಂತ ಒಪ್ಕೊಳ್ತಾರೆ. ಕೊನೆಗೆ ಅವ್ರ ಟೀಮ್ ಅವರು ಕಾವ್ಯಂಗೆ ಕಲರ್ ಹೊಡಿಬೇಕಾಗಿರುತ್ತೆ. ಸೊ ಹೆಂಗೆ ಬೇಕಾಬಿಟ್ಟು ಬರೀ ಮೇಲ್ಗಡೆನೆಲ್ಲ ಸ್ಪ್ರೇ ಮಾಡಿ ಅವ್ರು ಬರೀ ಕೂದ್ಲಿಗೆ ಮಾಡಬೇಕಿತ್ತು. ಇಲ್ಲಿ ಎಡ್ಡಿಗಿಲ್ಲೆಲ್ಲ ಫುಲ್ಲು ಇಲ್ಲೆಲ್ಲ ಮಾಡಿಬಿಡ್ತಾರೆ. ರಜತ್ ಅಂತೂ ಫುಲ್ಲು ರುಚಿಗೆ ಎದ್ಬಿಡ್ತಾರೆ. ನೀವು ಕೂದ್ಲಿಗೆ ಮಾಡಂದರೆ ಫುಲ್ಲು ಇದಕ್ಕೆಲ್ಲ ಮಾಡ್ತಿದ್ದೀರಲ್ಲ, ಸ್ಕ್ಯಾಲ್ಪ್ಗೆಲ್ಲ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ರಜತ್ ಅವರು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ, ಬೈತಾರೆ. ನಿಮ್ಗೊಂಚೂರು ಬುದ್ಧಿ ಇಲ್ವಾ, ಸುಮ್ಮನೆ ವೇಸ್ಟ್ ಮಾತಾಡಿಕೊಂಡು ಎಂದಕ್ಕೂ ಲಾಯಕ್ಕಿಲ್ಲ ಹಾಗೆ ಹೀಗೆ ಅಂತ ಅವರು ಕೂಡ ಬೈತಾರೆ ರಜತ್ ಅವರು. ಏನೂ ಮಾತಾಡೋದಿಲ್ಲ. ಅಶ್ವಿನಿ ಹಾಗೂ ಸ್ಪಂದನ್ ಅವರು ಸುಮ್ಮನೆ ಗುರಾಯಿಸ್ಕೊಂಡು ಹೋಗ್ತಾರೆ. ಇನ್ನೂ ಚಾಲೆಂಜ್ ಟಾಸ್ಕ್ ಇನ್ನೂ ಇದೆ. ಸುರಾಜ್ ಅವರು ಮೊದಲು ಬಜರ್ ಒತ್ತುತ್ತಾರೆ. ಅಶ್ವಿನಿ ಅವರು ಇನ್ನೊಂದು ಚಾಲೆಂಜ್ ಕೊಡ್ತಾರೆ, ಎಡ್ಡು ಶೇವ್ ಮಾಡಬೇಕು ಅಂತ. ಅದ್ರಲ್ಲಿ ಅಶ್ವಿನಿ ಅವರು ಬಜರ್ ಒತ್ತುತ್ತಾರೆ. ಬಟ್ ಇಲ್ಲಿ ಸುರಾಜ್ ಅವರು ಒಪ್ಕೋತಾರೆ. ಆಮೇಲೆ ಅವ್ರ ಟೀಮ್ ಅವರೇ ಬೇಡ ನಿಮಗೆ ಏನಾರು ಮುಂದೆ ಪ್ರಾಜೆಕ್ಟ್ ಸಿಗ್ಬೋದು, ಇದನ್ನ ಹಾಳು ಮಾಡ್ಕೋಬೇಡಿ ಅಂದ್ಬಿಟ್ಟು ಕ್ಯಾನ್ಸಲ್ ಕೂಡ ಮಾಡ್ತಾರೆ. ನಾವು ಎಡ್ ಶೇವ್ ಮಾಡಲ್ಲ ಅಂತ. ಸೊ ಇವ್ರಿಗಾಗಲೇ 2 ಪಾಯಿಂಟ್ ಸಿಕ್ಕಿದೆ ರಜತ್ ಅವ್ರ ಟೀಮ್ಗೆ. ಇಲ್ಲಿ ರಜತ್ ಅವ್ರ ಟೀಮ್ ವಿನ್ ಆಗಿದೆ.